ಪ್ರಾಣೇಶ್ವರ, ರಾಜಲೋಕದಿಂದ ಉನ್ನತ ಪ್ರಾಯನಾದ ದುರ್ಯೋಧನನ್ನು ಸಂಧಿ ಬಡಬಡುವಂತೆ ಕಾರ್ಯ ನಿನ್ನದು. ಹೋಗುವುದಿರ ಆ ಹತಾಭಾಗ್ಯವನ್ನು ಇನ್ನೊಂದು ಸಾರಿ ಇಲ್ಲಿಗೆ ಬರಮಾಡು. ಪುತ್ರ ಪ್ರೇಮನಿಂದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ರಾಜ್ಯದ ಶಾಸನ ಭಾರವನ್ನು ಹೇಗೆ ತಾನೇ ನಿರ್ವಹಿಸಬಲ್ಲ? ಅದು ದುರ್ವಿನೀತನು ದುರಾಚಾರಿಯೂ ಆದ ಆ ದುರ್ಯೋಧನನ ಕೈಯಲ್ಲಿ ಈ ರಾಜದಂಡವನ್ನು ಒಪ್ಪಿಸುವುದರಿಂದ ಆ ಧರ್ಮವನ್ನು ನಾವೇ ಕೈಬೀಸಿ ಕರೆದಂತಾಗುವುದಿಲ್ಲ. ಆದ್ದರಿಂದ ಈ ಕುರುರುದ್ರ ಹಾಗೂ ಈ ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ನಡೆಯುವುದರಿಂದ ನಾವೇ ಸ್ವರ್ಗವನ್ನು ಕೈಬೀಸಿ ಕರೆದಂತಾಗುವುದಿಲ್ಲವೇ ಪ್ರಾಣೇಶ್ವರ? ಇದೇನು ಕುಮಾರ,